ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಇರೋ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ನಿಮ್ಮ ಮುಂದೆ ಒಂದು ಸ್ಪೆಷಲ್ ಪ್ರಾಡಕ್ಟ್ ತಂದಿನಿ. ಸ್ಪೆಷಲ್ ಅಂದರೆ ತುಂಬಾ ಸ್ಪೆಷಲ್ ಪ್ರಾಡಕ್ಟು. 7-6 ಇಂಚಸ್ ಗ್ರೈಂಡರ್ ಮಷಿನ್, ಅದು ಬ್ರಷ್ಲೆಸ್ಸಲ್ಲಿ. ಅದು ಫಸ್ಟ್ ಟೈಮ್ ಇನ್ ಇಂಡಿಯಾ ಸ್ನೇಹಿತರೆ. ನೀವು ಬರೀ ಚೈನಾ ರೀಲ್ಸಲ್ಲಿ ನೋಡ್ತಾ ಇರ್ತೀರಾ, ಯಾವ ಯೂಟ್ಯೂಬರ್ಸು ನಿಮ್ಗೆ ಇದುವರೆಗೂ ರಿವೀಲ್ ಮಾಡಿಲ್ಲ. ಬನ್ನಿ ಸ್ನೇಹಿತರೆ, ಫಸ್ಟ್ ಟೈಮ್ ತರಿಸಿದ್ದೀವಿ, ಅದು ಇಂಪೋರ್ಟ್ ಮಾಡಿಸಿರೋ ಸ್ನೇಹಿತರೆ. ಬನ್ನಿ, ತಡ ಮಾಡೋದು ಬೇಡ, ಬೇಗ ಅನ್ಬಾಕ್ಸ್ ಮಾಡೋಣ. ಕಂಪ್ಲೀಟ್ ಮಷೀನು ತುಂಬ ಸ್ಮೂತ್. ಓಪನ್ ಮಾಡ್ತಾ ಇದ್ದಂಗೆ ನಿಮಗೆ ನೋಡ್ತಾ ಇರ್ಬೋದು ಹೇಗೆ ಏನೇನು ಬರುತ್ತೆ ಅಂತ ಒಂದೊಂದಂಗೆ ತಿಳಿಸ್ಕೊಡ್ತೀನಿ. ಫಸ್ಟಾಗಿ ಸ್ನೇಹಿತರೆ, ಇದರಲ್ಲಿ ಪೈಪ್ ಬಂದಿದೆ, ವಾಟರ್ ಪ್ರೂಫ್ ಆಗಿರೋದ್ರಿಂದ ಪೈಪ್ ಬಂದಿದೆ ನಿಮಗೆ. ಮತ್ತು ಇದಕ್ಕೆ ಗಾರ್ಡ್ ಮಾಡಿಸಿದ್ದಾರೆ ಸ್ನೇಹಿತರೆ. ನೋಡಿ, 6 ಇಂಚ್ ಬ್ಲೇಡ್ ಹಾಕ್ಕೋಬೋದು ನಿಮಗೆ. 6 ಇಂಚ್ ಬ್ಲೇಡ್ ಹಾಕೊಳ್ಳೋ ಥರ ರೆಡಿ ಗಾರ್ಡ್ ಮಾಡಿದೆ ಸ್ನೇಹಿತರೆ ಮಷಿನ್ ಜೊತೆಗೇನೆ ನಿಮಗೆ. ಪ್ಲಸ್ಸು ಅದರ ಆ್ಯಕ್ಸಸರೀಸು ಮತ್ತು ಫೈನಲ್ ಆಗಿ ಮಷಿನ್ ನೋಡ್ತಾ ಇರ್ಬೋದು ಸ್ನೇಹಿತರೆ ಹೇಗಿದೆ ಅಂತ. ವೆಯ್ಟೇ ಇಲ್ಲ ಸ್ನೇಹಿತರೆ. ಇದು 6 ಇಂಚ್ ಗ್ರೈಂಡಿಂಗ್ ಮಷೀನು. 8 ಇಂಚ್ ಗಂಟ ಆರಾಮಾಗಿ ವೀಲ್ ಹಾಕ್ಬೋದು ನಿಮಗೆ. ವೀಲ್ ಹಾಕಿದ್ರೂ ಒಂದು ಕೈಯಲ್ಲಿ ನಿಮಗೆ ನೋಡ್ತಾ ಇರ್ಬೋದು. ನಾರ್ಮಲ್ ನಿಮಗೆ 7 ಇಂಚಸ್ ಗ್ರೈಂಡಿಂಗ್ ಮಷೀನ್ ನೋಡಿರ್ತೀರಾ, ತುಂಬ ವೆಯ್ಟು, ಒಂದು ಕೈಯಲ್ಲಿ ಹಿಡಿಯೋಕ್ಕಾಗಲ್ಲ ಯೂಸ್ ಮಾಡ್ಬೇಕಾರೆ. ಇದು ನೋಡಿ ಸ್ನೇಹಿತರೆ, ಆರಾಮಾಗಿ ಹಿಡ್ಕೊಂಡಿದ್ದೀನಿ ನಾನು. ನೋಡ್ತಾ ಇದ್ದೀರಲ್ಲ, ಫುಲ್ಲು ವೆಯ್ಟ್ಲೆಸ್ಸು. ಬನ್ನಿ, ನಿಮ್ಗೆ ಇನ್ನೂ ಏನೇನು ಕೊಟ್ಟಿದ್ದಾರೆ ಅಂತ ತೋರಿಸ್ಕೊಡ್ತೀನಿ. ನಮಗೆ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ಕೊಡೋಕ್ಕೆ ಮ್ಯಾನ್ಯುವಲ್ ಇದೆ ಸ್ನೇಹಿತರೆ. ಇದು ಇಂಪೋರ್ಟೆಡ್ ಬ್ರ್ಯಾಂಡು, ಇಂಪೋರ್ಟ್ ಮಾಡಿಸಿರೋ ಮಷೀನು, ವೆರಿ ಸ್ಪೆಷಲ್ ಐಟಮು. ಇದು ನನ್ನ ಹತ್ರ ಬಿಟ್ಟರೆ ನಿಮ್ಗೆ ಇನ್ನೆಲ್ಲೂ ನೋಡೋಕ್ಕೆ ಚಾನ್ಸೇ ಇಲ್ಲ ಸ್ನೇಹಿತರೆ. ಬರೀ ಚೈನಾ ರೀಲ್ಸಲ್ಲಿ ನೋಡ್ತಾ ಇರ್ತೀರ ಅಷ್ಟೇ ಇಷ್ಟು ದಿನ. ಬನ್ನಿ, ಇದು ಹೇಗೆ ಯೂಸ್ ಆಗುತ್ತೆ, ಹೇಗೆ ವರ್ಕ್ ಆಗುತ್ತೆ, ಹೇಗೆ ಫಿಟ್ಟಿಂಗು ಅಂತ ಎಲ್ಲ ನಿಮಗೆ ಒಂದೊಂದು ತೋರಿಸ್ಕೊಡ್ತೀನಿ. ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ತುಂಬ ಒಳ್ಳೆ ಕಂಟೆಂಟ್ ತಂದಿದ್ದೀನಿ, ನೋಡ್ತಾ ಹೋಗಿ. ಹೇಗೆ ಫಿಟ್ ಮಾಡೋಣ ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಇವಾಗ ನೋಡಿ, ಫೈನಲ್ ಆಗಿ ಮಷೀನು ಏನೇನು ಇದ್ರ ವ್ಯಾಟೇಜು ಅಂದರೆ ಸ್ನೇಹಿತರೆ, ನೋಡ್ತಾ ಇದ್ದೀರಾ, ಈ 3500 ವ್ಯಾಟೇಜ್ ಬರುತ್ತೆ. 220 ವೋಲ್ಟು ನಾರ್ಮಲ್ ಕರೆಂಟು, 195 mm ವೀಲ್ ಕೆಪಾಸಿಟಿ, ನಿಮಗೆ 65 mm ಬರುತ್ತೆ ಸ್ನೇಹಿತರೆ. 7800 RPM ಅಷ್ಟು ಸ್ಪೀಡ್ ಇರುತ್ತೆ ಮಷೀನ್ದು. ಲೆಕ್ಕ ಹಾಕೋಬೋದು ಸ್ನೇಹಿತರೆ, 7800 ಏನು ಕಮ್ಮಿ ಇಲ್ಲ. 3500 ವ್ಯಾಟೇಜು, ತುಂಬ ಪವರ್ಫುಲ್ಲು. ಬ್ರೆಸ್ಟ್ಲೆಸ್ಸಲ್ಲಿ ಫಸ್ಟ್ ಟೈಮ್ ಇನ್ ಇಂಡಿಯಾ. ಬನ್ನಿ, ವೀಲ್ ಹಾಕೋಣ, ಹೇಗೆ ಯೂಸ್ ಆಗುತ್ತೆ ಅಂತ ಎಲ್ಲ ನೋಡೋಣ ಸ್ನೇಹಿತರೆ. ಬನ್ನಿ, ಇದು ವೀಲ್ ಹೇಗೆ ಹಾಕೋದು ಅಂದರೆ ನೋಡ್ತಾ ಇರ್ಬೋದು ಸ್ನೇಹಿತರೆ. ಓಪನಿಗೆ ಸ್ಪಾನರ್ ಕೊಟ್ಟಿದ್ದಾರೆ, ಆ್ಯಲನ್ ಕೀ ಕೂಡ ಜೊತೆಲೇ ಬರುತ್ತೆ. ನೋಡಿ, ಇದು ಈ ರೀತಿ ಬಿಚ್ಕೊಂಡು ನಿಮಗೆ ನೋಡ್ತಾ ಇದ್ದೀರಾ, ಈ ರೀತಿ ಬಿಚ್ಕೊಂಡು ನಿಮಗೆ ಸ್ನೇಹಿತರೆ. ಇದು ಗಾರ್ಡ್ ಕೂಡ ಕೊಟ್ಟಿರ್ತಾರೆ ಸ್ನೇಹಿತರೆ. ಗಾರ್ಡಲ್ಲಿ ಹಾಕೋಬೇಕಂದ್ರೆ ನಿಮಗೆ ಬರೀ 6 ಇಂಚ್ ವೀಲ್ ಹಾಕ್ಬೋದು ನಿಮಗೆ, ಓಕೆನಾ. ಬನ್ನಿ, ಇವಾಗ 8 ಇಂಚ್ ವೀಲ್ ಕೂಡ ಇದರಲ್ಲೇ ವಿತೌಟ್ ಗಾರ್ಡ್ 8 ಇಂಚ್ ವೀಲ್ ಕೂಡ ಹಾಕ್ಬೋದು. ಹೇಗೆ ರನ್ ಆಗುತ್ತೆ 8 ಇಂಚ್ ವೀಲಲ್ಲಿ ಅಂತ ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, 8 ಇಂಚ್ ವೀಲ್ ಇವಾಗ ಫಿಕ್ಸ್ ಮಾಡ್ತಾ ಇದ್ದೀನಿ ಮಷೀನಿಗೆ ಸ್ನೇಹಿತರೆ. ತುಂಬಾ ಸ್ಮೂತು. 8 ಇಂಚಿಗೆ ನಿಮಗೂ ಯೋಚನೆ ಮಾಡ್ಬೋದು, ನನ್ನದೇ ಪ್ರೀವಿಯಸ್ ವೀಡಿಯೋ ಇದೆ 8 ಇಂಚಿಗೆ ಎಷ್ಟು ದೊಡ್ಡ ಮಷೀನ್ ಬೇಕೋ ಅದಕ್ಕೆಲ್ಲ ಅಂತ. ಇದಕ್ಕೆ ಆರಾಮಾಗಿ ನೋ ಲೋಡ್ ಸ್ಪೀಡಲ್ಲಿ ಹೇಗೆ ಓಡುತ್ತೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ. ನಿಮಗೆ ನೋಡ್ತಾ ಇದ್ದೀರಲ್ಲ, ನೋಡಿ ಇವಾಗ ಫುಲ್ಲು ಟೈಟ್ ಆಯಿತು. ನೋಡಿ, ಇನ್ನೂ ಟೈಟ್ ಮಾಡಬೇಕಂದ್ರೆ ಇಲ್ಲಿ ಸ್ಪಾನರ್ ಕೊಟ್ಟಿದ್ದಾರೆ, ಸ್ಪಾನರಲ್ಲಿ ಲಾಕ್ ಮಾಡ್ಕೊಂಡು ಟೈಟ್ ಮಾಡ್ಬೋದು. ನೋಡಿ, ಇವಾಗ ಒಂದು ಚೂರು ವೆಯ್ಟೇ ಇರಲ್ಲ ಸ್ನೇಹಿತರೆ. ನಿಮಗೆ ಆರಾಮಾಗಿ ಯೂಸ್ ಮಾಡ್ಬೋದು ನೀವು. ಒಂದೇ ಕೈಯಲ್ಲಿ 8 ಇಂಚ್ ವೀಲು, ವೈಬ್ರೇಷನ್ ಒಂದು ಸ್ವಲ್ಪ ಕೂಡ ಬರಲ್ಲ ನಿಮಗೆ. ಕ್ಲೀನಾಗೆ ನೀವು ಆರಾಮಾಗಿ ಕಟ್ ಮಾಡ್ಕೊಂಡು ಬರ್ಬೋದು ಸ್ನೇಹಿತರೆ. ಇದು ನಿಮಗೆ 8 ಇಂಚ್ ವೀಲ್ದು ಆಯ್ತಲ್ಲ. ನೋಡ್ತಾ ಇರ್ಬೋದು ಇವಾಗ ಹೇಗೆ ವರ್ಕ್ ಆಗುತ್ತೆ ಅಂತ. ನೋಡ್ತಾ ಇದ್ದೀರಾ, ಸ್ನೇಹಿತರೆ. ನೋಡಿದ್ರಲ್ಲ ನೀವು, 8 ಇಂಚು ವೀಲ್ ಹಾಕ್ಕೊಂಡು ಆರಾಮಾಗಿ ಕೈಯಲ್ಲಿ ಆಡಿಸ್ಬೋದು ಸ್ನೇಹಿತರೆ. ನಿಮಗೆ ಒಂದು ಚೂರು ವೈಬ್ರೇಷನ್ ಬರಲ್ಲ, ಯಾವುದೇ ರೀತಿ ನಿಮಗೆ ತೊಂದರೆ ಆಗಲ್ಲ ಸ್ನೇಹಿತರೆ. ನಾರ್ಮಲ್ ಅದೇ ನೀವು 8 ಇಂಚ್ ಮಷೀನ್ದಲ್ಲಿ ಪರ್ಚೇಸ್ ಯೂಸ್ ಮಾಡಬೇಕಂದ್ರೆ ತುಂಬಾ ಲೋಡ್ ಇರುತ್ತೆ, ನಿಮಗೆ ವೆಯ್ಟ್ ಜಾಸ್ತಿ ಬರುತ್ತೆ. ಅಲ್ಲಿ ಕಟಿಂಗ್ ಮಾಡಬೇಕಾದ್ರೆ ನಿಮಗೆ ತೂಕ ಆಗುತ್ತೆ, ತೊಂದರೆ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಆರಾಮಾಗಿ ಕಟ್ ಮಾಡ್ಬೋದು. ಒಳಗಡೆ ನೀರು ಹೋಯ್ತು ಅಂದರೂ ಕೂಡ ನಿಮಗೆ ಡಸ್ಟ್ ಪ್ರೂಫ್ ಬರುತ್ತೆ, ವಾಟರ್ ಪ್ರೂಫ್ ಬರುತ್ತೆ. ಮಷೀನ್ಗೆ ಯಾವುದೇ ರೀತಿ ಏನೂ ಆಗಲ್ಲ ಸ್ನೇಹಿತರೆ. ವಿಡಿಯೋ ನೋಡ್ಕೊಂಬಂದಿರಾ, ಹೇಗನ್ನಿಸ್ತು ಅಂತ ತಿಳಿಸಿ ಸ್ನೇಹಿತರೆ, ಕಮೆಂಟ್ ಮಾಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹೊಸ ಮಷೀನ್ಸು ತರ್ತಾ ಇರ್ತೀನಿ. ನೀವು ಸಪೋರ್ಟ್ ಹೀಗೆ ಇರಲಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.